ಪಬ್ಲಿಕ್ ಪ್ರೂಫ್ ಇಂಪ್ಯಾಕ್ಟ್. ಹಿರೇರೋಗಿ ಮಟ್ಕಾ ಮಾಫಿಯಾಗೆ ಪೊಲೀಸ್ ಶಾಕ್. ಬಡವರ ರಕ್ತ ಹೀರ್ತಾ ಇದ್ದವರಿಗೆ ಸಂಕಷ್ಟ. ಹಿರೇರೋಗಿ ಮಟ್ಕಾ ಅಡ್ಡೆ ಮೇಲೆ ಕಾಕಿ ದಾಳಿ. ಪಬ್ಲಿಕ್ ಪ್ರೂಫ್ ವರದಿ ಫಲಶ್ರುತಿ ಕಂಬಿ ಎಣಿಸಲಿದ್ದಾರೆ ಮಟ್ಕಾ ಕಿಂಗ್ ಪಿನ್ಗಳು. ನಮಸ್ಕಾರ, ಇದು ಪಬ್ಲಿಕ್ ಪ್ರೂಫ್ ಸುದ್ದಿಯ ಪವರ್. ವಿಜಯಪುರ ಜಿಲ್ಲೆಯ ಹಿರೇರೋಗಿ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಮಟ್ಕಾ ಮಾಫಿಯಾದ ಬಗ್ಗೆ ನಾವು ವರದಿ ಮಾಡಿದ್ದೇ ತಡ ಎಚ್ಚೆತ್ತುಕೊಂಡ ಇಂಡಿ ಗ್ರಾಮೀಣ ಪೊಲೀಸರು ಈಗ ದಂಧೆಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಬಡವರ ಹೊಟ್ಟೆ ಹೊಡೆಯುತ್ತಿದ್ದ ಕಿಂಗ್ ಪಿನ್ಗಳ ವಿರುದ್ಧ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗಿದೆ. ಆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಸಾರ್ವಜನಿಕ ಸ್ಥಳಗಳಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳು ನಿಲ್ಲುವ ಬಸ್ ನಿಲ್ದಾಣದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದ ಮಟ್ಕಾ ಮಾಫಿಯಾದ ಬಣ್ಣವನ್ನ ನಮ್ಮ ಪಬ್ಲಿಕ್ ಪ್ರೂಫ್ ಸುದ್ದಿವಾಹಿನಿ ಬಯಲಿಗೆಳೆದಿತ್ತು. ಸುರೇಶ್ ಗುಡಿ, ಬಬ್ಲು ಮುಲ್ಲಾ ಹಾಗೂ ದೇವಪ್ಪ ತದ್ದೇವಾಡಿ ಎಂಬುವರು ಸೇರ್ಕೊಂಡು ಹಿರೇರೋಗಿ ಗ್ರಾಮವನ್ನ ಹೇಗೆ ಹಾಳು ಮಾಡುತ್ತಿದ್ದಾರೆ ಅನ್ನುವುದರ ಬಗ್ಗೆ ಸಾಕ್ಷ್ಯ ಸಮೇತ ವರದಿ ಪ್ರಸಾರ ಮಾಡಲಾಗಿತ್ತು. ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಈಗ ಮಟ್ಕಾ ಜಾಲದ ಮೇಲೆ ದಾಳಿ ನಡೆಸಿದ್ದಾರೆ. ವರದಿಯಲ್ಲಿ ಉಲ್ಲೇಖಿಸಲಾದ 3 ಪ್ರಮುಖ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಮಟ್ಕಾ ಅಡ್ಡೆಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಫ್ಐಆರ್ ದಾಖಲು. ಪ್ರಮುಖ ಆರೋಪಿ ಸುರೇಶ್ ಗುಡಿ ಸೇರಿದಂತೆ 3 ಮೇಲೆ ಕೇಸ್ ಜಡಿಯಲಾಗಿದೆ. ಬಸ್ ನಿಲ್ದಾಣ ಕ್ಲೀನ್. ಸಾರ್ವಜನಿಕವಾಗಿ ಕಿರಿಕಿರಿ ಮಾಡ್ತಾ ಇದ್ದಂತಹ ಮಟ್ಕಾ ಪುಂಡರಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಿರೇರೋಗಿ ಗ್ರಾಮದ ಜನತೆ ಈಗ ನೆಟ್ಟುಸಿರನ್ನ ಬಿಟ್ಟಿದ್ದು ನಮ್ಮ ಚಾನೆಲ್ನ ಸಾಮಾಜಿಕ ಕಳಕಳಿಗೆ ಧನ್ಯವಾದವನ್ನ ಅರ್ಪಿಸುತ್ತಿದ್ದಾರೆ. ಒಟ್ನಲ್ಲಿ ಕಾನೂನಿಗೆ ಕಣ್ಣಿಲ್ಲ ಎಂದು ಮೆರೆಯುತ್ತಿದ್ದವರಿಗೆ ಈಗ ಪಬ್ಲಿಕ್ ಪ್ರೂಫ್ ನ್ಯೂಸ್ ಮತ್ತು ಪೊಲೀಸ್ ಇಲಾಖೆ ಬಿಸಿ ಮುಟ್ಟಿಸಿದೆ. ಇನ್ನಾದರೂ ಹಿರೇರೋಗಿಯ ಬಡವರ ದುಡಿಮೆ ಮಟ್ಕಾ ಬುಕ್ಕಿಗಳ ಪಾಲಾಗದೆ ಅವರ ಮನೆ ಸೇರುವಂತಾಗಲಿ ಅನ್ನೋದೇ ನಮ್ಮ ಆಶಯ.